ಹಲೋ, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಕಾವ್ಯ. ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ. ಶರದ್ ಋತು ಕಥೆಯ 44ನೇ ಅಧ್ಯಾಯವನ್ನು ಶುರು ಮಾಡೋಣ. ಶರದ್ ಇವಳ ಕಟ್ಟುಕತೆಯನ್ನು ಏನು ಕೇಳೋದು? ಪೊಲೀಸರಿಗೆ ಕಾಲ್ ಮಾಡಿ ಆ ಹುಡುಗನಿಗೆ ದುಡ್ಡಿನ ಆಸೆ ತೋರಿಸಿ ಈ ರೀತಿ ಮಾಡೋದಕ್ಕೆ ಹೇಳಿದ್ದು ಇವಳೇ. ಬಂದಿವಳನ್ನು ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗಿ ಅಂತ ಹೇಳು ಎಂದರು ಕೋಪದಿಂದ ಮುಸುಗುಡುತ್ತಾ ಸುಶೀಲ. ಇದೇ ಸರಿಯಾದ ಸಮಯ ಎಂದು ರೋಹಿಣಿ ಕೂಡ ತಾನು ಮೊದಲೇ ಲತಾ ಜೊತೆ ಮಾಡಿದ್ದ ಪ್ಲಾನನ್ನು ಈಗ ಎಕ್ಸಿಕ್ಯೂಟ್ ಮಾಡಲು ಮುಂದಾದಳು. ಋತು, ನೀನಿಷ್ಟು ಕೆಳಮಟ್ಟಕ್ಕಿಳಿತೀಯಾ ಅಂದ್ಕೊಂಡಿರಲಿಲ್ಲ. ಛೇ, ಯಾಕಿಂತ ದುರ್ಬುದ್ಧಿ ಬಂತು? ಯಾರೂ ಇಲ್ಲದ ಅನಾಥೆ ಆದ ನಿಂಗೆ ತಾಯಿ ತಂದೆ ಪ್ರೀತಿ ಕೊಟ್ಟ ಮನೆಯವರಿಗೆ ನೀನು ಕೊಟ್ಟ ಉಡುಗೊರೆ ಅವರ ಪ್ರಾಣ ಕಿತ್ಕೊಳ್ಳೋದ? ನಾನು ನೋಡು, ಹೋಗಿ ಹೋಗಿ ಯಾರಿಗೆ ಹೇಳ್ತಿದ್ದೀನಿ? ತನ್ನ ಒಡಲಲ್ಲಿರೋ ಕರಳ ಬಳ್ಳಿಯನ್ನೇ ಬಲಿ ತೆಗೆದುಕೊಂಡ ಪುಣ್ಯಾದ್ಗಿತ್ತಿಗೆ ಎಂದಿದ್ದು ಕೇಳಿ ಮತ್ತೆ ಶರದ್ ಜೊತೆಗೆ ಸುಂದರ್ ಮತ್ತು ಸುಶೀಲಾ ಅವರಿಗೂ ಮತ್ತೆ ದೊಡ್ಡ ಆಘಾತವಾದಂತಾಗಿತ್ತು. ರೋಹಿಣಿ, ಏನು ಮಾತಾಡ್ತಿದ್ಯಾ? ಯಾವ ಮಗು ಎಂದಳು ಋತು. ಯಾಕೆ ಋತು, ನೀನೇ ನಿನ್ನ ಕೈಯಾರೆ ಕೊಂದ ನಿನ್ನ ಹೊಟ್ಟೆಯಲ್ಲಿರುವ ಮಗು ಬಗ್ಗೆ ಹೇಳ್ತಿದ್ದೀನಿ ಎಂದರೆ, ರೋಹಿಣಿ ಯಾಕೆ ಸುಳ್ಳು ಹೇಳ್ತಿದ್ಯಾ? ನಾನು ಯಾವಾಗ ನನ್ನ ಮಗು ಕೊಲ್ಲೋ ಮಾತ್ರೆ ತಗೊಂಡೆ? ಯಾಕೆ ಹೀಗೆ ಸುಳ್ಳಿನ ಮೇಲೆ ಸುಳ್ಳು ಹೇಳ್ತಿದ್ಯಾ? ನಾನು ಏನೇ ಅನ್ಯಾಯ ಮಾಡಿದ್ದೀನಿ ನಿನಗೆ ಎಂದಳು ಋತು. ರೋಹಿಣಿ, ನೀನೇನು ಹೇಳ್ತಿದ್ದೀಯಮ್ಮ ಎಂದು ಆಶ್ಚರ್ಯದಿಂದ ಸುಶೀಲಾ ಕೇಳಿದರು. ಆಂಟಿ, ಇಷ್ಟೆಲ್ಲ ಆದಮೇಲೆ ಇನ್ನೊಂದು ಸತ್ಯ ಹೇಳೋದು ಬಾಕಿ ಇದೆ ಎಂದಳು ರೋಹಿಣಿ. ಏನು ಸತ್ಯ? ಯಾವ ಸತ್ಯ ಎಂದರೆ, ಅದು ಋತು ಮಗು ಅಬಾರ್ಟ್ ಆಗೋದಕ್ಕೆ ಅವಳೇ ಕಾರಣ ಎಂದಳು ರೋಹಿಣಿ. ಶರದ್ಗೆ ಈ ಮಾತು ಕೇಳಿದ್ದೆ ಮತ್ತೊಂದು ಬರಸಿಡಿಲು ಬಡಿದ ಅನುಭವ. ಇದಂತೂ ಅರಗಿಸಿಕೊಳ್ಳಲೂ ಆಗುತ್ತಿಲ್ಲ ಅವನಿಗೆ. ಏನಮ್ಮ ಹೇಳ್ತಿದ್ಯಾ ನೀನು ಎಂದರು ಸುಂದರ್. ಹೌದು ಆಂಟಿ, ಅಂಕಲ್, ಅವಳೇ ಬೇಕು ಅಂತ ಗರ್ಭಪಾತ ಆಗೋ ಮಾತ್ರೆ ತೆಗೆದುಕೊಂಡಿದ್ದಳು. ಈ ವಿಷಯನ ಅವಳೇ ನನಗೆ ಹೇಳಿದ್ದು ಎಂದಳು ರೋಹಿಣಿ. ಈ ಮನೆಯವರೆಲ್ಲರೂ ಮೊದಲು ಇವಳನ್ನು ಬಾಯಿಗೆ ಬಂದ ಹಾಗೆ ಬೈದಿದ್ದು, ಅವಮಾನ ಮಾಡಿದ್ದು, ದ್ವೇಷ ಮಾಡಿದ್ದು, ಮನೆಯಿಂದ ಆಚೆ ಹಾಕಿದ್ದು ಎಲ್ಲವನ್ನು ಮನಸ್ಸಲ್ಲಿಟ್ಟುಕೊಂಡು ಅವರಿಗೆ ನೋವು ಕೊಡಬೇಕು ಅಂತ ಈ ರೀತಿ ಮಾಡಿದೆ ಅಂತ ಋತುನೇ ನನಗೆ ಹೇಳಿದ್ದು. ನಾನು ಯಾಕೆ ಹೀಗೆ ಮಾಡ್ತಿದ್ಯಾ? ಈ ರೀತಿ ಮಾಡೋದು ತಪ್ಪು. ಅವ್ರ ಮೇಲಿನ ಕೋಪಕ್ಕೆ ನಿನ್ನದೇ ಕರಡು ಬಳ್ಳಿಯನ್ನು ಕತ್ತರಿಸೋದಕ್ಕೆ ಹೋಗ್ತಿದೆಯಲ್ಲ. ನಿನಗೆ ಮನಸ್ಸಾಕ್ಷಿ ಅನ್ನೋದೇ ಇಲ್ವಾ? ನಿನಗೆ ಸಣ್ಣ ಅಂದಾಜಾದರೂ ಇದೆಯಾ ನೀನು ಎಷ್ಟು ದೊಡ್ಡ ತಪ್ಪು ಮಾಡೋದಕ್ಕೆ ಹೊರಟಿದೆಯಾ ಅಂತ? ದಯವಿಟ್ಟು ಈ ರೀತಿ ಮಾಡಬೇಡ. ಏನೋ ಆಗಿದ್ದು ಆಗಿ ಹೋಗಿದೆ, ಅದನ್ನೆಲ್ಲ ಮನಸ್ಸಲ್ಲಿಟ್ಕೊಂಡು ದ್ವೇಷ ಸಾಧಿಸಬೇಡ ಅಂತ ಎಷ್ಟೋ ಬುದ್ಧಿವಾದ ಹೇಳಿದೆ. ಆದರೆ ಇವಳು ನನ್ನ ಮಾತು ಕೇಳಲೇ ಇಲ್ಲ. ಆ ಮಗು ಹೋದರೆ ಹೋಯಿತು, ಮತ್ತೊಂದು ಮಗು ಮಾಡ್ಕೊಳ್ಬೋದು. ಆದರೆ ಇದರಿಂದ ಆ ಮನೆಯವರೆಲ್ಲರೂ ನೋವು ತಿನ್ನೋದನ್ನು ನಾನು ನೋಡಬೇಕು, ಖುಷಿ ಪಡಬೇಕು ಅಂದ್ಲು. ನಾನು ಈ ವಿಷಯನ ಶರದ್ಗೆ ಹೇಳಬೇಕು ಅಂತ ಇದ್ದೆ. ಆದರೆ ಲಂಡನ್ನಿಂದ ನಮ್ಮ ಡ್ಯಾಡಿ ಕಾಲ್ ಮಾಡಿದರು ತಕ್ಷಣ ಹೊರಟು ಬರೋದಕ್ಕೆ. ಅಲ್ಲಿಗೆ ಹೋಗಿ ನಮ್ಮ ತಂದೆ ಜೊತೆ ಬಿಸ್ನೆಸ್ಲಿ ಬ್ಯುಸಿ ಆಗಿಬಿಟ್ಟೆ. ಆಮೇಲೆ ಈ ವಿಷಯನೇ ಮರೆತುಬಿಟ್ಟೆ ಎಂದು ಹೇಳಿ ಕಣ್ಣೀರು ಹಾಕಿದಳು ರೋಹಿಣಿ. ಇದನ್ನು ಕೇಳಿ ಶಿಲೆಯಂತಾಗುವ ಸರದಿ ಈಗ ಋತುವಿನದ್ದು. ಶರದ್ ಅಲ್ಲೇ ಕುಸಿದು ಕುಳಿತು ಬಿಟ್ಟ. ಇಬ್ಬರ ಕಣ್ಣಲ್ಲೂ ಎಡೆಬಿಡದೆ ಕಣ್ಣೀರು ಹರಿಯುತ್ತಿದೆ. ಋತುವಿಗೆ ಈ ಎಲ್ಲ ಆಪಾದನೆಗಳನ್ನು ಕೇಳಿ ಭೂಮಿಯೇ ಬಾಯಿ ತೆರೆದು ಒಳಗೆ ಇಳಿದುಕೊಳ್ಳಬಾರದಾ ಎನ್ನಿಸಿತು. ರೋಹಿಣಿ, ಯಾಕೆ ಹೀಗೆ ನನ್ನ ಮೇಲೆ ಸುಳ್ಳು ಆಪಾದನೆ ಹೊರಿಸ್ತಿದ್ಯಾ? ನಾನೇನೇ ನಿನಗೆ ಅನ್ಯಾಯ ಮಾಡಿದ್ದೀನಿ? ಯಾಕೆ ಹೀಗೆ ನನ್ನ ಸಂಸಾರನ ಒಡೆಯೋ ಕೆಲಸ ಮಾಡ್ತಿದ್ಯಾ ಎಂದರೆ, ನಾನು ಯಾಕೆ ನಿನ್ನ ಸಂಸಾರ ಒಡಿಲಿ? ಇರೋ ಸತ್ಯನೇ ಹೇಳಿದ್ದೀನಿ. ನೀನು ಮಾಡಿರೋ ತಪ್ಪಿಗೆ ಆ ದೇವರು ಕೂಡ ಕ್ಷಮಿಸೋದಿಲ್ಲ. ಥೂ, ನೀನು ನನ್ನ ಫ್ರೆಂಡ್ ಅಂತ ಹೇಳ್ಕೊಳ್ಳೋದಕ್ಕೂ ಅಸಹ್ಯ ಆಗ್ತಿದೆ ಎಂದಳು ರೋಹಿಣಿ. ಈ ವಿಷಯ ಕೇಳಿದ್ದೆ ಶರದ್ ಹೃದಯ ಹೊಡೆದು ನುಚ್ಚು ನೂರಾಯಿತು. ಅವನ ಎದೆಯಲ್ಲಿ ಕೋಲಾಹಲವೇ ಎದ್ದಿತ್ತು. ಅವನಿಗೆ ಈ ರೀತಿ ಆಘಾತದ ಮೇಲೆ ಆಘಾತವಾದಾಗ ಸಂಪೂರ್ಣ ಕುಸಿದು ಬಿಟ್ಟ. ಇಷ್ಟು ದಿನದ ಅವಳ ಪ್ರೀತಿ ಕಾಳಜಿ ಎಲ್ಲವೂ ನಾಟಕ ಎನಿಸಿತು. ಒಳಗೆ ಹುಲಿಯ ಗುಣ ತುಂಬಿಕೊಂಡು ಮೇಲೆ ಮಾತ್ರ ಹಸುವಿನಂತೆ ಇದ್ದಳು ಎಂದು ಎನಿಸಿತು. ತನ್ನ ಮತ್ತು ಮನೆಯವರ ಪ್ರೀತಿಗೆ ಕಾಳಜಿ ನಂಬಿಕೆಗೆ ಮೋಸ ಮಾಡಿದಳು ಎನಿಸಿತು. ನಾನು ಇಷ್ಟು ನೀಚತನದ ಹೆಣ್ಣನ್ನು ಪ್ರೀತಿಸಿದ್ನಾ? ಇಷ್ಟು ದುರ್ಬುದ್ಧಿಯ ಹೆಣ್ಣಿನ ಮೇಲೆ ತನಗಿಂತ ಜಾಸ್ತಿ ನಂಬಿಕೆ ಇಟ್ಟಿದ್ನಾ ಎಂದು ತನ್ನ ಮೇಲೆ ತನಗೆ ಅಸಹ್ಯವಾಗತೊಡಗಿತು. ಯಾಕೆ ಈ ರೀತಿ ಮೋಸ? ಯಾವ ಕಾರಣಕ್ಕಾಗಿ ಮೋಸ? ಕೇವಲ ತನ್ನ ಮನೆಯವರು ಬೈದು ಮನೆಗೆ ಸೇರಿಸದೆ ಸೊಸೆ ಎಂದು ಒಪ್ಪಿಕೊಳ್ಳದೇ ಇದ್ದದ್ದಕ್ಕೆ ಇಷ್ಟು ದೊಡ್ಡ ಮೋಸ, ಶಿಕ್ಷೆನಾ?
ಆದರೆ ಅವರಿಗೆ ಅವರ ತಪ್ಪಿನ ಅರಿವಾಗಿ ಇವಳನ್ನು ತಮ್ಮ ಸೊಸೆ ಅನ್ನದೇ ಮಗಳಂತೆ ಕಾಣ್ತಿದ್ರಲ್ವಾ. ಈ ರೀತಿ ಪ್ರೀತಿ, ಕಾಳಜಿ, ನಂಬಿಕೆಗೆ ಇವಳ ಕೊಟ್ಟ ಉಡುಗೊರೆ ಅವರ ಪ್ರಾಣ ಬಲೆ ತೆಗೆದುಕೊಂಡಳು. ಇನ್ನೂ ಕಣ್ಣು ಬಿಡದ ನನ್ನ ಜೀವವೇ ಎಂದುಕೊಂಡ ಗುಬ್ಬಿಯನ್ನು ಸಹ ಬಿಡಲಿಲ್ವಲ್ಲ ಎಂದು ಅವಳ ಮೇಲೆ ಅಸಾಧ್ಯ ಕೋಪ ಉಕ್ಕಿ ಬಂತು. ಅಷ್ಟೇ ಅಸಹ್ಯವೂ ಆಯಿತು. ಈ ಕ್ಷಣ ಅವನಿಗೆ ಅವಳ ಮುಖವನ್ನು ನೋಡಲೂ ಇಷ್ಟವಾಗುತ್ತಿಲ್ಲ. ಅವಳ ಜೊತೆ ಮಾತನಾಡಲು ಕೂಡ ಹಿಂಸೆ ಆಗುತ್ತಿದೆ. ಅಲ್ಲಿದ್ದ ಜಾಗ ಈಗ ಅವನಿಗೆ ಉಸಿರುಗಟ್ಟಿಸಿದಂತಾಗುತ್ತಿತ್ತು. ಋತು ಎದ್ದು ನಿಧಾನವಾಗಿ ಅವನ ಬಳಿ ಬಂದು ಅವನ ಕೈ ಹಿಡಿಬೇಕು. ಶರತ್ ತನ್ನ ಕೈ ಅವಳ ಮುಂದೆ ಅಡ್ಡ ಹಿಡಿದ, ನನ್ನನ್ನು ಮುಟ್ಟಬೇಡ ಎನ್ನುವಂತೆ. ಶರತ್, ನಾನು ನಿಜವಾಗ್ಲೂ ನಮ್ಮ ಗುಬ್ಬಿನ ಸಾಯಿಸಿಲ್ಲ. ನನ್ನದೇ ಕರಳ್ಬಳ್ಳಿನ ಕಿತ್ತು ಹಾಕುವಷ್ಟು ಕಟುಗಳಲ್ಲ ನಾನು. ಅದು ನಮ್ಮಿಬ್ಬರ ಪ್ರೀತಿಯ ಸಂಕೇತ. ಅದನ್ನು ನಾನು ಕೊಲ್ತೀನ? ಖಂಡಿತ ಇಲ್ಲ ಶರತ್. ಯಾಕೆ ಹೀಗೆ ಇವರೆಲ್ಲ ನನ್ನ ಮೇಲೆ ಸುಳ್ಳು ಆಪಾದನೆ ಮಾಡ್ತಿದ್ದಾರೆ ಅಂತ ಗೊತ್ತಾಗ್ತಿಲ್ಲ. ಯಾಕೆ ಎಲ್ಲರೂ ಸೇರಿ ನನ್ನನ್ನು ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸ್ತಿದ್ದಾರೆ ಅಂತ ಅರ್ಥ ಆಗ್ತಿಲ್ಲ. ಪ್ಲೀಸ್ ಶರತ್, ನನ್ನನ್ನು ನಂಬು ಪ್ಲೀಸ್ ಎಂದು ಮತ್ತೆ ಅವನ ಕೈ ಮೇಲೆ ತನ್ನ ಕೈ ಇಡಬೇಕು. ಅವನ ಬಾಯಿಂದ ಬಂದ ಒಂದೇ ಪದ, ಹೊರಟೋಗು. ಶರದ್, ನಿಂಗೆ ನನ್ನ ಮೇಲೆ ನಂಬಿಕೆ ಇಲ್ವಾ? ನಿನ್ನ ಎದೆ ಮುಟ್ಕೊಂಡು ಹೇಳು, ನಾನು ಈ ರೀತಿ ಮಾಡಿದ್ದೀನಿ ಅಂತ ನಿಂಗೆ ಅನ್ಸತ್ತಾ ಎಂದು ಪ್ರಶ್ನೆ ಮಾಡುವವಳನ್ನು ತಡೆಯುವಂತೆ ಹೊರಟೋಗು ಅಂದೆ. ಇನ್ಯಾವತ್ತೂ ನನ್ನ ಕಣ್ಣಿಗೆ ಕಾಣಿಸ್ಕೊಳ್ಬೇಡ. ಇವತ್ತಿಗೆ ನಿನ್ನ ಸಂಬಂಧ ಮುಗಿತು ಎಂದು ಅವಳ ಕುತ್ತಿಗೆಯಲ್ಲಿ ನೇತಾಡುತ್ತಿದ್ದ ಅವನೇ ಕಟ್ಟಿದ ತಾಳಿಯನ್ನು ಕಿತ್ತು ಶಾಶ್ವತವಾಗಿ ನನ್ನ ಜೀವನದಿಂದ ಹೊರಟೋಗು. ಈ ಕ್ಷಣನೇ ಹೊರಟೋಗು. ಮತ್ತೆ ಯಾವತ್ತೂ ನನ್ನ ಕಣ್ಣಿಗೆ ಕಾಣಿಸ್ಕೊಳ್ಬೇಡ. ಹಾಗೊಂದು ವೇಳೆ ನನ್ನ ಕಣ್ಣಿಗೆ ಬಿದ್ದರೆ ನಿನ್ನ ಸಾಯಿಸದೆ ಬಿಡಲ್ಲ ಎಂದು ನಿರ್ದಾಕ್ಷಿಣ್ಯವಾಗಿ ಹೇಳಿದ. ಶರದ್, ಪ್ಲೀಸ್ ನನ್ನ ಮಾತು ಕೇಳು. ಶರದ್, ಅಮ್ಮ, ಅಪ್ಪ, ನೀವಾದರೂ ನನ್ನ ನಂಬಿ ಪ್ಲೀಸ್. ನಾನು ಅಷ್ಟು ನೀಚ ಕೆಲಸ ಮಾಡಿಲ್ಲ. ನನ್ನನ್ನು ಪ್ರೀತಿಸಿದವ್ರಿಗೆ, ನನ್ನ ಮನೆಯವ್ರಿಗೆ ನಾನು ಮೋಸ ಮಾಡಿಲ್ಲ. ನನ್ನ ಕಾರ್ ಬ್ರೇಕ್ ಫೇಲ್ ಮಾಡೋದಕ್ಕೆ ಹೇಳಿಲ್ಲ. ನನ್ನ ಗುಬ್ಬಿನ ನಾನು ಸಾಯಿಸಿಲ್ಲ ಎಂದು ಕೂಗಿ ಹೇಳುತ್ತಿದ್ದರು. ಅಲ್ಲಿ ಯಾರೂ ಕರಗುವವರು ಮರುಗುವವರು ಇರಲಿಲ್ಲ. ಶರದ್ ಪ್ಲೀಸ್ ಟ್ರಸ್ಟ್ ಮೀ. ಶರದ್ ಎಂದು ಹೇಳುತ್ತಿದ್ದರು ಕೇಳಿಸಿಕೊಳ್ಳದೆ ಹೊರಟವನ ಕಾಲು ಹಿಡಿದು, ಶರದ್ ಪ್ಲೀಸ್ ನನ್ನ ಮಾತು ನಂಬು. ನಾನು ನಿಂಗೆ ಮೋಸ ಮಾಡಿಲ್ಲ. ನನ್ನ ಮನೆಯವರನ್ನೇ ಸಾಯಿಸುವಷ್ಟು ನೀಚ ಮನಸ್ಥಿತಿ ನನಗಿಲ್ಲ. ನಮ್ಮಿಬ್ಬರ ಕನಸು, ನಮ್ಮಿಬ್ಬರ ಪ್ರೀತಿಯ ಪ್ರತೀಕವಾದ ಗುಬ್ಬಿಯನ್ನು ನಾನು ಕೊಂದಿಲ್ಲ. ಪ್ಲೀಸ್ ಟ್ರಸ್ಟ್ ಮೀ ಎಂದು ಒಂದೇ ಸಮನೆ ಗೋಗರೆಯುತ್ತಿದ್ದರೂ ಅವನ ಮನಸ್ಸು ಕರಗಲಿಲ್ಲ. ಅದಾಗಲೇ ಅವನ ಮನಸ್ಸು ಕಲ್ಲಾಗಿ ಹೋಗಿತ್ತು. ತನ್ನ ಕಾಲಿಂದ ಬಿಡಿಸಿಕೊಳ್ಳಲು ನೋಡಿದ. ಋತು ಗಟ್ಟಿಯಾಗಿ ಹಿಡಿದುಕೊಂಡು ಬಿಟ್ಟಿದ್ದಳು. ಸುಮ್ಮನೆ ನೀನು ಹೋದರೆ ಸರಿ, ಇಲ್ಲದೆ ಹೋದರೆ ನಾನು ಮನುಷ್ಯನೇ ಆಗಿರಲ್ಲ ಎಂದ. ನೀನು ಏನು ಬೇಕಾದರೂ ಮಾಡು, ನಾನು ಮಾತ್ರ ಹೋಗಲ್ಲ. ನಾನು ಯಾವ ತಪ್ಪು ಮಾಡಿಲ್ಲ ಎನ್ನುತ್ತಿದ್ದವಳ ಸಮೇತ ಎಳೆದುಕೊಂಡೇ ಬಾಗಿಲವರೆಗೂ ಹೋಗಿ ಒರಟಾಗಿ ತೋಳು ಹಿಡಿದು ಎಬ್ಬಿಸಿ ಅವಳನ್ನು ಮನೆಯಿಂದ ಆಚೆ ನೂಕಿ ದಢಾರೆಂದು ಬಾಗಿಲು ಹಾಕಿಕೊಂಡ. ಶರತ್ ಪ್ಲೀಸ್. ಶರತ್, ಬಾಗಿಲು ತೆಗಿ ಶರತ್ ಪ್ಲೀಸ್, ನನ್ನ ಮಾತನ್ನು ನಂಬು. ಶರತ್ ಪ್ಲೀಸ್ ಓಪನ್ ದ ಡೋರ್. ಶರತ್, ಬಾಗಿಲು ತೆಗಿ ಎಂದು ಗಂಟೆವರೆಗೂ ಅರ್ಚಿದ್ದೇ ಬಂತು. ಯಾರೊಬ್ಬರೂ ಬಾಗಿಲು ತೆಗೆಯಲೇ ಇಲ್ಲ. ತನ್ನ ಗತ ಜೀವನದ ಬಗ್ಗೆ ಋತುವನ್ನು ದ್ವೇಷಿಸಲು ಏನು ಕಾರಣ ಎನ್ನುವುದನ್ನು ಹೇಳಿ ನಿಟ್ಟುಸಿರು ಬಿಟ್ಟ ಶರತ್. ಅವಳೇ ಮಾಡಿದ್ದು ಅನ್ನೋದಕ್ಕೆ ಅಷ್ಟೊಂದು ಸಾಕ್ಷಿ ಇರಬೇಕಾದ್ರೆ ಅವಳನ್ನು ಮನೆ ಮತ್ತು ಮನಸ್ಸಿನಿಂದ ಹೊರಗೆ ಹಾಕಿ ಒಳ್ಳೆ ಕೆಲಸ ಮಾಡಿದೀಯ. ಅಲ್ಲ, ಅವಳು ಇಷ್ಟೆಲ್ಲ ಮಾಡಿದಾಳೆ ಅಂಥವಳನ್ನು ನಾನು ಬೈದರೆ ನಿನಗೆ ಕೋಪ ಬರುತ್ತೆ. ಆದರೆ ನೀನು ಮಾತ್ರ ಚೆನ್ನಾಗಿ ಬೈಬಹುದು ಅಲ್ವಾ ಎಂದಳು ಪರಿ. ಅದಕ್ಕೆ ಕಣೆ ಪ್ರೀತಿ ಅನ್ನೋದು. ಅವಳು ನಂಗೆ ಮಾತ್ರ ಸ್ವಂತ. ನಾನು ಮಾತ್ರ ಬೈಬೇಕು. ನಂಗೆ ಮಾತ್ರ ಅವಳ ಮೇಲೆ ಹಕ್ಕಿರೋದು ಅಂತ ಆ ರೀತಿ ಮಾಡ್ತಾನೆ ಎಂದರು ಸುಲೋಚನಾ. ಅಮ್ಮ, ಪ್ರೀತಿನೂ ಇಲ್ಲ ಗೀತಿನೂ ಇಲ್ಲ ಎಂದ ಶರದ್, ನನ್ನ ಅನುಭವದಿಂದ ಒಂದು ಮಾತು ಹೇಳ ಎಂದರೆ ಹೇಳಿ ಅಮ್ಮ ಎಂದ. ನೋಡು, ಪ್ರತ್ಯಕ್ಷ ಕಂಡರೂ ಪ್ರಮಾಣಿಸಿ ನೋಡು ಅನ್ನೋ ಮಾತೇ ಇದೆ. ಮೇಲ್ನೋಟಕ್ಕೆ ಕಂಡಿದ್ದೇ ಸತ್ಯ ಅಂತ ನಂಬಾರ್ದು. ಸರಿಯಾಗಿ ಪರಾಮರ್ಶಿಸಿ ನಿರ್ಧಾರ ತಗೊಳ್ಬೇಕು. ಒಂದು ಮಾತು ಹೇಳು, ಅಷ್ಟು ಕಾಡಿಬೇಡಿ ಪ್ರೀತಿಸಿದ ನೀನು, ಅವಳ ಜೊತೆ ಸಂಸಾರ ಮಾಡಿದ ನೀನು, ಅವಳೇನು ಅಂತ ನಿನಗೆ ಅರ್ಥನೇ ಆಗಲಿಲ್ವಾ?
ಒಮ್ಮೆ ಕೂಡ ನಿನ್ನ ಮನಸ್ಸಿಗೆ ಅವಳು ತಪ್ಪು ಮಾಡಿರೋದಿಲ್ಲ ಅಂತ ಅನ್ನಿಸ್ಲಿಲ್ವಾ ಎಂದರು ಸುಲೋಚನಾ. ಮನಸ್ಸು ಸಾರಿ ಸಾರಿ ಹೇಳ್ತಿತ್ತು ಅವಳು ತಪ್ಪು ಮಾಡಿರೋದಕ್ಕೆ ಸಾಧ್ಯನೇ ಇಲ್ಲ ಅಂತ. ಆದರೆ ಬುದ್ಧಿ ಇಲ್ಲ, ಅವಳು ತಪ್ಪು ಮಾಡಿದಾಳೆ ಅಂತ ಹೇಳ್ತಿತ್ತು. ಅದಕ್ಕೆ ಅಲ್ವಾ ಅವಳಿಗೆ ನಾನು ಏನೂ ಮಾಡಿದೆ ನನ್ನ ಜೀವನದಿಂದ ಶಾಶ್ವತವಾಗಿ ಹೊರಟು ಹೋಗೋದಕ್ಕೆ ಹೇಳಿತ್ತು. ಅವಳ ಜಾಗದಲ್ಲಿ ಬೇರೆ ಯಾರಾದರೂ ಇದ್ದಿದ್ರೆ ಅವತ್ತು ನನಗೆ ಬಂದಿದ್ದ ಕೋಪಕ್ಕೆ ಅವರನ್ನಲ್ಲೇ ತುಂಡು ತುಂಡಾಗಿ ಕತ್ತರಿಸಿ ಹಾಕಿಬಿಡ್ತಿದ್ದೆ ಎಂದ ಮುಷ್ಟಿ ಕಟ್ಟಿ ಹಲ್ಲು ಕಡಿಯುತ್ತಾ. ನನ್ನ ಮನಸ್ಸು ಹೇಳ್ತಿದೆ ಋತು ಖಂಡಿತ ತಪ್ಪು ಮಾಡಿರೋದಕ್ಕೆ ಸಾಧ್ಯನೇ ಇಲ್ಲ, ಅಲ್ಲೇನೋ ಬೇರೆ ಆಗಿದೆ, ಅದನ್ನು ಆದಷ್ಟು ಬೇಗ ಕಂಡುಹಿಡಿ, ನಿಮ್ಮಿಬ್ಬರ ಮಧ್ಯೆ ಇರೋ ಅಂತರನ ದೂರ ಮಾಡ್ಕೋ ಶರದ್ ಎಂದರು ಸುಲೋಚನಾ. ಸುಚ್ಚು ಪ್ಲೀಸ್, ನೀನು ಇಲ್ಲದೆ ಇರೋದನ್ನೆಲ್ಲ ಅವನ ತಲೆಗೆ ತುಂಬಬೇಡ. ಅವಳು ಮಾಡಿದ್ದಕ್ಕೆ ಸಾಕ್ಷಿ ಇರುವಾಗ ಮತ್ತೇನು ಕಂಡು ಹಿಡಿಯೋದು ಎಂದಳು ಪರಿ. ಕಂಡು ಹಿಡಿಯೋದು ಬಿಡು, ಅದು ನಂಗೆ ಬಿಟ್ಟಿದ್ದು, ನೀನು ಅದ್ರ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ಬೇಡ. ಈಗ ಬೇಗ ಅವನ ಜೊತೆ ನಿನ್ನ ಡ್ರೆಸ್ ಕೊಡು ಎಂದ. ಕೊಡೋಕ್ಕಾಗಲ್ಲ ಎಂದು ಮುಖ ದುಮ್ಮಿಸಿಕೊಂಡು ಹೋದಳು ಪರಿ. ಶರದ್, ನಂದೇ ಒಂದು ಸೀರೆ ಮತ್ತು ಬ್ಲೌಸ್ ಕೊಡ್ತೀನಿ, ತೊಗೊಂಡು ಹೋಗಿ ಕೊಡು, ಆಮೇಲೆ ಅವಳಿಗೆ ಬಟ್ಟೆ ತಂದು ಕೊಡು ಎಂದು ಸುಲೋಚನಾ ಅವರು ಹೋಗಿ ತಮ್ಮದೇ ಒಂದು ಸೀರೆ ಬ್ಲೌಸ್ ತಂದು ಕೊಟ್ಟರು. ಅದನ್ನು ತೆಗೆದುಕೊಂಡು ತನ್ನ ರೂಮಿಗೆ ಹೋದ. ರೂಮಿಗೆ ಬಂದು ನೋಡಿದರೆ ಅದಾಗಲೇ ಋತು ನಿದ್ದೆಗೆ ಜಾರಿದ್ದಳು. ಎಷ್ಟು ಗಾಢವಾದ ನಿದ್ದೆಯಲ್ಲಿದ್ದಳು ಎಂದರೆ ಶರದ್ ರೂಮಿಗೆ ಬಂದಿರುವುದು ಸಹ ತಿಳಿಯಲಿಲ್ಲ. ಸೀರೆಯನ್ನು ಬೆಡ್ ಮೇಲೆ ಇಟ್ಟು ಅವಳ ಸನಿಹಕ್ಕೆ ಬಂದ. ತನ್ನದೇ ಪ್ಯಾಂಟ್ ಶರ್ಟ್ ತೊಟ್ಟು ಮಲಗಿದವಳ ನೋಡಿ ನಗು ಬಂತು. ಕಾದು ಕಾದು ಸಾಕಾಗಿ ಮಲಗಿದ್ದಾಳೆ ಅನಿಸುತ್ತೆ. ಸುಲೋಚನಾ ಅಮ್ಮ ಹೇಳಿದ ಹಾಗೆ ನಿಜವಾಗ್ಲೂ ಋತು ಯಾವ ತಪ್ಪು ಮಾಡಿರೋದಕ್ಕೆ ಸಾಧ್ಯ ಇಲ್ವಾ? ಇವಳು ತಪ್ಪು ಮಾಡಿಲ್ಲ ಅಂದರೆ ಸತ್ಯ ಏನು ಅಂತ ಕಂಡು ಹಿಡಿಬೇಕು. ಅವಳಿಗೆ ಅವಳನ್ನು ಸಾಬೀತು ಮಾಡಿಕೊಳ್ಳೋದಕ್ಕೆ ಒಂದು ಅವಕಾಶ ಕೊಡಬೇಕು ಅಂದುಕೊಂಡು ತಾನು ಆಫೀಸಿಗೆ ಹೋಗಲು ರೆಡಿಯಾಗತೊಡಗಿದ. ಶರದ್ ಒಬ್ಬನೇ ಬಂದಿದ್ದು ನೋಡಿ, ಅಪ್ಪು ಋತು ಬರಲಿಲ್ವಾ ಎಂದರೆ, ಇಲ್ಲ ಅಮ್ಮ, ಅವಳು ಮಲಗಿದ್ದಾಳೆ ಎಂದ. ಓ ಯಾಕೆ? ಮಹಾರಾಣಿಗೆ ಮೊನ್ನೆ ನೀನು ಹೇಳಿದ್ದು ಮರ್ತು ಹೋಗಿರೋ ಹಾಗಿದೆ, ಅದಕ್ಕೆ ಇನ್ನೂ ಮಲಗಿದ್ದಾಳೆ ಅನಿಸುತ್ತೆ ಎಂದು ವ್ಯಂಗ್ಯ ಮಾಡಿದಳು ಪರಿ. ಪಾಪ ಕಣೆ, ನೆನ್ನೆ ಇಡೀ ದಿನ ಜ್ವರದ ತಾಪದಿಂದ ನರಳಿದ್ದಳು, ಇನ್ನೂ ಸುಸ್ತಿರುತ್ತೆ, ಅದಕ್ಕೆ ಮಲಗಿರಬೇಕು ಎಂದರು ಸುಲೋಚನಾ. ಪಾಪ ಅಂತೆ, ಪಾಪ ಅಲ್ಲ, ಅವಳು ಪಾಪಿ, ದೊಡ್ಡ ಪಾಪಿ ಅವಳು. ತನ್ನ ಕರಳ ಬಳ್ಳಿ ಜೊತೆಗೆ ಮನೆಯವರನ್ನೆಲ್ಲ ಕೊಂದ ರಾಕ್ಷಸಿ ಅವಳು ಎಂದಿದ್ದೆ ಶರದ್ ಬರೀ ಎಂದು ಅಬ್ಬರಿಸಿದ್ದ. ಶರದ್ ಧ್ವನಿಗೆ ರೂಮಲ್ಲಿದ್ದ ಸುಶೀಲಾ ಮತ್ತು ಸುಂದರ್ ಆಚೆ ಬಂದರು. ಯಾಕೋ ಶರದ್, ಏನಾಯಿತು? ಯಾಕೆ ಹಾಕಿರಿಸ್ದೆ ಎಂದರೆ, ಅತ್ತೆ, ನಿಮ್ಮ ಮಗಳಿಗೆ ಸರಿಯಾಗಿ ಹೇಳಿ, ಇವಳು ಇನ್ನೊಂದು ಸರಿ ಋತು ಬಗ್ಗೆ ಮಾತಾಡಿದರೆ ನಾನು ಮನುಷ್ಯನೇ ಆಗಿರೋದಿಲ್ಲ. ಅವಳನ್ನು ಹೊಡೆಯೋದಕ್ಕಾಗಲಿ ಬೈಯೋದಕ್ಕಾಗಲಿ ಅನ್ನೋದಕ್ಕಾಗಲಿ ನಿಮಗೆ ಯಾವ ರೈಟ್ಸ್ ಇಲ್ಲ. ಇನ್ನೊಂದು ಸಾರಿ ನೀನೇನಾದರೂ ಅವಳ ಬಗ್ಗೆ ಮಾತಾಡಿದ ನೆಕ್ಸ್ಟ್ ಮಿನಿಟ್ ನೀನು ಈ ಮನೇಲಿರೋದಿಲ್ಲ, ಪಿ ಜಿಯಲ್ಲಿರ್ತೀಯ, ನೆನಪಿರಲಿ ಎಂದು ತನ್ನ ತೋರು ಬೆರಳು ತೋರಿಸಿ ವಾರ್ನ್ ಮಾಡಿದ. ಋತುಗೆ ಎಚ್ಚರ ಆಗಿ ಬೆಡ್ ಮೇಲೆ ಇಟ್ಟಿದ್ದ ಸೀರೆಯನ್ನು ನೋಡಿ ನನಗೆ ಅಂತ ತಂದಿರಬೇಕು ಎಂದು ತೆಗೆದುಕೊಂಡು ಒಟ್ಟುಕೊಂಡಳು. ಚೂರು ಲೂಸ್ ಅನ್ನೋದು ಬಿಟ್ಟರೆ ಬ್ಲೌಸ್ ಕೂಡ ಕರೆಕ್ಟ್ ಆಗಿತ್ತು. ಬೇಗ ಕನ್ನಡಿ ಮುಂದೆ ನಿಂತು ತಲೆ ಬಾಚಿಕೊಂಡು ಕಿವಿಯ ಹಿಂದೆ ಅಂಟಿಸಿಕೊಂಡಿದ್ದ ಬಿಂದಿ ತೆಗೆದು ಹಣೆಗೆ ಹಚ್ಚಿಕೊಂಡು ಕೆಳಗೆ ಬಂದಳು. ಅಮ್ಮ ಸಾರಿ, ಅದು ಸುಸ್ತು ಆಗ್ತಾಯಿತ್ತು, ಹಾಗೆ ಮಲಗಿಬಿಟ್ಟೆ ಎಂದಳು ಶರದ್ ಕಡೆ ನೋಡುತ್ತಾ. ಪರವಾಗಿಲ್ಲ ಬಿಡು ಋತು, ನಾನೇ ತಿಂಡಿ ಮಾಡಿದ್ದೀನಿ, ಬಾ ಕೂತ್ಕೋ, ತಿಂಡಿ ತಿನ್ನುವೆಯಂತೆ ಎಂದರು ಸುಲೋಚನಾ. ಬೇಡ ಅಮ್ಮ, ನೀವು ಕೂತ್ಕೊಳ್ಳಿ, ನಾನು ಬಡಿಸ್ತೀನಿ ಎಂದಳು. ಋತು, ಹುಷಾರಿಲ್ಲ ನಿನಗೆ, ನೀನು ಕೂತ್ಕೋ, ತಿಂಡಿ ತಿಂದು ಮಾತ್ರೆ ತಗೋಬೇಕು ಎಂದರೆ, ಈಗ ಪರವಾಗಿಲ್ಲ ಅಮ್ಮ, ಹುಷಾರಾಗಿದ್ದೀನಿ, ನೀವು ಕೂತ್ಕೊಳ್ಳಿ ಎಂದು ಒತ್ತಾಯ ಮಾಡಿ ಸುಲೋಚನಾ ಅವರನ್ನು ಕೂರಿಸಿ ತಿಂಡಿ ಬಡಿಸಿದಳು. ಮೌನದಲ್ಲೇ ಎಲ್ಲರೂ ತಿಂಡಿ ತಿಂದು ಮುಗಿಸಿದರು. ಶರದ್ ತಿಂಡಿ ತಿಂದು ಮುಗಿದಿದ್ದರಿಂದ ಆಫೀಸಿಗೆ ಹೊರಡಲನುವಾದ. ಶರದ್, ನಾನು ನಿನ್ನ ಜೊತೆ ಮಾತಾಡಬೇಕು ಎಂದಳು ಋತು. ಏನು ಎಂದ ಗಂಭೀರವಾಗಿ. ಅದು ಮೊದಲು ರಾಜಣ್ಣನ ಮೀಟ್ ಆಗಬೇಕು ಎಂದಳು. ಹಾಗೂ ಯಾರು ಬೇಡ ಅಂದರು ಎಂದ ಶರದ್. ನಾನೊಬ್ಬಳೇ ಹೋಗೋಕ್ಕೆ ಆಗಲ್ಲ, ನೀನು ನನ್ನ ಜೊತೆ ಬಂದರೆ ಎಂದರೆ ನಾನು ಬರೋದಿಲ್ಲ. ಅದೇನು ಸತ್ಯ ಸಾಬೀತು ಮಾಡಬೇಕು ಅಂತಿದೆಯೋ ಅದನ್ನು ನೀನೊಬ್ಬಳೇ ಹೋಗಿ ಸಾಬೀತು ಮಾಡು ಎಂದ ಶರದ್. ಅದು ಹಾಗಲ್ಲ ಶರದ್, ನಾನೊಬ್ಬಳೇ ಆಚೆ ಹೋದರೆ ಆ ವಿಕ್ರಮ್ ಕಡೆಯವ್ರು ನನ್ನನ್ನು ಹಿಡಿದು ಅವನ ಕೈಗೆ ಒಪ್ಪಿಸ್ತಾರೆ, ಅದಕ್ಕೆ ಎಂದು ಸಮಜಾಯಿಷಿ ಹೇಳಿದರೆ, ಅದಕ್ಕೆ ನಾನು ನಿನ್ನ ಜೊತೆ ಬರಬೇಕು ಅಲ್ವಾ ಎಂದಾಗ ಹ್ಞೂ ಎಂದಳು ತಲೆ ಆಡಿಸಿ. ನಾನಂತೂ ಬರಲ್ಲ, ಅದೇನು ಸಾಬೀತು ಮಾಡ್ತೀಯೋ ಅದು ನಿಂಗೆ ಬಿಟ್ಟಿದ್ದು. 1 ತಿಂಗಳು ಟೈಮ್ ಕೊಟ್ಟಿದ್ದೆ,
ಆದರೆ ಈಗ ಅಷ್ಟು ಟೈಮ್ ಕೊಡಲ್ಲ. ಇನ್ನೊಂದು ವಾರದಲ್ಲಿ ನೀನು ನಿರಪರಾಧಿ ಅಂತ ಪ್ರೂವ್ ಮಾಡ್ಕೊ. ಇಲ್ಲದೆ ಹೋದರೆ ಸೋತೆ ಅಂತ ನಾನು ಹೇಳಿದ ಹಾಗೆ ಕೇಳಿಕೊಂಡು ಇಲ್ಲೇ ಬಿದ್ದಿರಬೇಕು. ನಾನು ತೋರಿಸೋ ನರ್ಕನ ಅನುಭವಿಸ್ತಾ ಎಂದು ಹೇಳಿ ಆಫೀಸಿಗೆ ಹೊರಟು ಬಿಟ್ಟ. ಋತುಗೆ ಈಗ ಏನು ಮಾಡಬೇಕು ಅಂತ ಅರ್ಥ ಆಗದೆ ಚಡಪಡಿಸಿದಳು. ಈ ಅಪ್ಪು ಯಾಕೆ ಹೀಗಾಡ್ತಿದ್ದಾನೆ? ಕಟ್ಕೊಂಡಿರೋ ಹೆಂಡ್ತಿಯನ್ನ ಇಷ್ಟು ಕಠೋರವಾಗಿ ನಡೆಸ್ಕೊಳ್ಳೋದು ಯಾಕೆ? ಆಚೆ ಹೋದರೆ ಆ ಪಾಪಿಗಳು ಅವಳ ಬಾಸ್ ವಿಕ್ರಮ್ ಕೈಗೆ ಒಪ್ಪಿಸ್ತಾರೆ ಅಷ್ಟೇ. ಏನೇ ಆಗಲಿ ನಾನೇ ಒಂದು ಸಾರಿ ಅಪ್ಪು ಜೊತೆ ಮಾತಾಡಬೇಕು ಎಂದು ಸುಲೋಚನಾ ತೀರ್ಮಾನಿಸಿದರು. ಪರಿಗೆ ಶರದ್ ಮಾತು ಕೇಳಿ ಹಾಲು ಕುಡಿದಷ್ಟು ಖುಷಿಯಾಗಿತ್ತು. ಹೇಗಾದರೂ ಒಟ್ಟಿನಲ್ಲಿ ಋತು ಶರದ್ ಲೈಫ್ನಿಂದ ಆಚೆ ಹೋಗಬೇಕಿತ್ತು. ಈ ರೀತಿಯಾದರೂ ಸರಿ ಈ ಮನೆಯಿಂದ ಹೋಗ್ತಾಳೆ. ಆಗ ಶರದ್ನ ಕಾಡಿ ಬೇಡಿಯಾದರೂ ತನ್ನನ್ನು ಮದುವೆ ಆಗಲು ಒಪ್ಪಿಸಬೇಕು ಎಂದುಕೊಂಡು ತಾನೂ ಆಫೀಸ್ ಕಡೆ ಹೊರಟಳು. ಮುಂದುವರಿಯುವುದು. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.